ಮಾಡಿತ್ತು 21 ಗಣಪತಿ ಕಾಂಬ ಅಂತೇಳಿ ಹೇಳಿ. ಇಲ್ಲೊಂದು ಗಣಪತಿ ಹೋಯ್ತು, 7ನೇ ಗಣಪತಿ ಅದು, ಬಟ್ ಅದು ಕೌಂಟ್ ಆಗೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮನೇಲೆಲ್ಲ ಪೂಜೆ ಎಲ್ಲ ಆಯಿತು, ವಿಡಿಯೋದಲ್ಲಿ ಹಾಕಿದೆ ಕಣ್ರಿ ಅಲ್ಲ. ಓಕೆ, ನಾನು ಸ್ವಲ್ಪ ವಾಯ್ಸು ಸರಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಮನೆಗೆಲ್ಲ ಹಬ್ಬ ಜೋರ? ಯಾರೆಲ್ಲ ಗಣಪತಿ ಹಬ್ಬ ಮಾಡಿರಿ? ಯಾರೆಲ್ಲ ಊರಲ್ಲಿ ಗಣಪತಿ ಹಬ್ಬನ ಆಚರಣೆ ಮಾಡ್ತಾಯಿದ್ರಿ? ಎಲ್ಲವನ್ನು ಹೇಳಿ ಆಯಿತಾ. ಇವಾಗ ನಾನು ಎಲ್ಲಿಗೆ ಹೊರಟಿದೆ ಅಂದರೆ, ಈಗ ಹಿಂದಿನ ವಿಡಿಯೋದಂಗೆ ಕಣ್ರಿ ಅಲ್ಲ, ಗಣಪತಿದು ಮೇಕಿಂಗ್ ವಿಡಿಯೋ ಎಲ್ಲ ಹಾಕಿದ್ದೆ. ಚೆಂದ ಆಯ್ತು ಅಂದ್ಕೊಳ್ತೆ, ನನಗಂತೂ ಇಷ್ಟ ಆಗಿತ್ತಪ್ಪ. ಓಕೆ, ಪರವಾಗಿಲ್ಲ. ಇವತ್ತು ಗಣೇಶ ಹಬ್ಬದ ಪ್ರಯುಕ್ತ ಈಗ ಎಲ್ಲ ಊರಲ್ಲೂ ಗಣಪತಿಯನ್ನು ಸಾರ್ವಜನಿಕವಾಗಿ ಕೂರಿಸಿದ್ರು. ಅದನ್ನೆಲ್ಲ ಕನಕಬಪ್ಪ ಅಂತೇಳಿ ಹೇಳಿ ಹೊರಟಿತ್ತು. ನಾವು ಲಾಸ್ಟ್ ಇಯರಿಂದನೂ ಶುರು ಮಾಡಿತ್ತು 21 ಗಣಪತಿ ಕಾಂಬ ಅಂತೇಳಿ ಹೇಳಿ. ನಾನು ಮತ್ತು ನನ್ನ ಫ್ರೆಂಡ್ಸು, ನನ್ನ ತಂಗಿ ಎಲ್ಲ ಇದ್ದರು. ಈಗ ಅಲ್ಲಿಗೆ ಹೊರಟಿತ್ತು ಎಲ್ಲ ವೀಡಿಯೋ ಮಾಡ್ತೆ, ನೀವು ಕಾಣಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಎಲ್ಲರಿಗೂ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವಾಗ ನಾನು ಎಲ್ಲಿದ್ದೀನಿ ಗೊತ್ತಾ? ಗುಡ್ಡಟ್. 21 ಗಣಪತಿ ಮಾಡಬೇಕಂತ ಎಣಿಸಿತ್ತು, ಅಂದರೆ ನೋಡಬೇಕಂತ ಎಣಿಸಿತ್ತು, ಮಾಡೋದಲ್ಲ ನೋಡೋದು. ಅಂದರೆ ಅದು ಲಾಸ್ಟ್ ಟೈಮಿಂದ ನಾವು ಸ್ಟಾರ್ಟ್ ಮಾಡೋದಷ್ಟೇ. ಸ್ಟಾರ್ಟಿಗೆ ಇವಾಗ ನಾವು ಗುಡ್ಡಟ್ಟಿಂದನೇ ಸ್ಟಾರ್ಟ್ ಮಾಡುವ ಅಂತೇಳಿ ಹೇಳಿ ಇಲ್ಲಿಗೆ ಬಂದಿದ್ದೇವೆ. ಲಾಸ್ಟ್ ಇಯರ್ ಮಾಡುವಾಗ ನಾವು 5 ಜನ ಇತ್ತು, ಈ ವರ್ಷ ಮಾಡುವಾಗ 3 ಜನಕ್ಕೆ ಬಂದಿತ್ತು. ನೆಕ್ಸ್ಟ್ ವರ್ಷ ಏನಾಗುತ್ತಾ ಗೊತ್ತಿಲ್ಲ, ಪರವಾಗಿಲ್ಲ. ನೆಕ್ಸ್ಟ್ ವರ್ಷ 5 ಜನ ವಾಪಸ್ ಆಗಲಿ ಅಂತೇಳಿ ಹೇಳಿ ದೇವ್ರ ಹತ್ರ ಹೇಳಿದೆ. ಲತೇಶ್ ಅಣ್ಣ ಹೇಳ್ದಂಗೆ ಗಣಪತಿಗಳೆಲ್ಲ ಗುಹೆ ಒಳಗೆ ಕೂಕೊಂಡಿರೋ ಅಂತೇಳಿ. ಆಯ್ತು, ಕಲ್ಲೊಳಗೆ ಮೊನ್ನೆ ಗುಹೆ ಒಳಗೂ ಇದ್ದಿತ್ತು. ಓಕೆ, ನಾವು ಫಸ್ಟಿಗೆ ಗುಡ್ಡಟ್ಟಿಗೆ ಬಂದಿತ್ತು. ಇಲ್ಲಿಂದ ನಾವು 21 ಗಣಪತಿ ಸ್ಟಾರ್ಟ್ ಮಾಡುವ ಅಂತ ಹೇಳಿ ನನಗೆ ತೋರಿಸ್ತೆ. ತುಂಬ ಜನ ಇದ್ದರು. ನಾನು ಲಾಸ್ಟ್ ಟೈಮ್ ಬರುವಾಗ ಇನ್ನೂ ಜನ ಇದ್ದರು. ಈ ಸಲ ಫಸ್ಟ್ ಇಲ್ಲಿಗೆ ಬಂದಿತ್ತು, ಅದಕ್ಕೆ. ಲೈಟಾಗಿ ಮಳೆ ಹನಿತಿತ್ತು, ಅದೇ ರಗಡಿ. ನನ್ನ ಹಿಂದೆ ಫುಲ್ಲು ಗಾಡಿ ನಿಂತಿತ್ತು ನನ್ನ ಹಿಂದೆ. ಎಂತಕ್ಕಂದ್ರೆ ಮೇ ಬಿ ಇಲ್ಲಿಗೆ ಬಂದು ದೇವ್ರಿಗೆ ಕೈ ಮುಗ್ದು ಮತ್ತು ಗಣಪತಿ ತಪ್ಪು ಹೋತ್ರೇನು, ನನ್ನ ಪ್ರಕಾರ ನಂಗೆ ಗೊತ್ತಿಲ್ಲ, ಹಾಗೆ ಇರ್ಬೋದಂತ ನಾನು ಅಂದ್ಕೊಳ್ತೆ. ಗಾಡಿ ಪೂಜೆ ಮಾಡಿಸ್ತೇವೆ, ಗಾಡಿ ಪೂಜೆನೂ ಮಾಡಿಸ್ತೇವೆ. ಗಾಡಿ ಪೂಜೆ ಇಲ್ಲೇ ಮಾಡಿ ಗಣಪತಿ ತಪ್ಪಿಗೆ ಹೋಗ್ಬೋದು. ಮತ್ತು ಆ ಲಾರಿ ಎಲ್ಲ ಎಂತಕ್ಕೆ ಬಂದಿತ್ತು. ಇಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್. ಇಲ್ಲೊಂದು ಗಣಪತಿ ಬರ್ತಾ ಇತ್ತು, ನಾನು ವಿಡಿಯೋ ಮಾಡ್ತೆ. ಪಟಾಕಿ ವಾಸನೆ. ಹಾ, ಒಂದ್ ಗಣಪತಿ ಇಲ್ಲೇ ಆಯ್ತು, ದಾರಿ ಮೇಲೆ ಸಿಕ್ತವ್ಗೆ. ಯಾವೂರು ಇದು? ಅದೇ ಅಲ್ಲಿ ಯಾವುದೋ ಒಂದು. ಇವಾಗ ನಾವು ಇಲ್ಲೊಂದು ಪ್ಲೇಸ್ ಹಂಗೆ ಪೆಟ್ರೋಲ್ ಖಾಲಿ ಆಯ್ತು ಅನ್ಕೊಂಡು ಪೆಟ್ರೋಲ್ ಹಾಕ್ಸ್ತಾ ಇತ್ತು. ಪೆಟ್ರೋಲ್ ಹಾಕ್ಸಿ ಡೈರೆಕ್ಟು ಸ್ಟಾರ್ಟ್ ಮಾಡೋದು. ಬೆಳಗ್ಗೆ ಬೇಗ ಬಂದಿತ್ತಲ್ಲ, ಹಂಗಾಗಿ ಇನ್ನು ಯಾರು ಗಣಪತಿ ತರಲ್ಲ, ಎಲ್ಲರೂ ಹೀಗೆ ತತ್ತಾ ಇದ್ರಷ್ಟೇ. ನಾವು ಮಾತ್ರ ತಂಗ್ರ ಕಣಿಗೆ ಬೇಗ ಬಂದಿದ್ದು. ಪೇ ಆಯ್ತಾ? ಹಾಂ, ಆಯ್ತು ಇವ್ರಿ. ನಮ್ದು ಫಸ್ಟ್ ಗಣಪತಿ ಆಯ್ತು. ಇವಾಗ 2ನೇ ಗಣಪತಿಗೆ ಹೋಗ್ತಾ ಇದ್ದೇವೆ.
6ನೇ. ಇಲ್ಲೊಂದು ಗಣಪತಿ ಹೋಯ್ತು, 7ನೇ ಗಣಪತಿ. ಅದು ಬಟ್ ಅದು ಕೌಂಟ್ ಆಗೋದಿಲ್ಲ. ಶ್ರೀ ಮಹಾಗಣಪತಿ ಇದು ಕಾಣಿ 500 ವರ್ಷ ಹಳೆಯ ಕಂಬ. ಇವಾಗ 7ನೇ ಗಣಪತಿ. 21 ಗಣಪತಿ ಹಂಗೆ ಇನ್ನು 7ನೇ ಗಣಪತಿ ಅದು ನಮ್ಮದು. ಯಾಕಂದರೆ ಎಲ್ಲ ಲೇಟ್ ತತ್ತಿದ್ರಲ್ಲ ಅದಕ್ಕೆ. ಎಸ್, 7ನೇ ಗಣಪತಿ ಸಹ ಮುಗಿಸಿ ನಾವೀಗ 8ನೇ ಗಣಪತಿ ಹತ್ರ ಹೋಗ್ತಾಯಿತ್ತು. ಹೋಗಬೇಕು. ಸ್ವಲ್ಪ ಮಳೆ ಅಲ್ಲ, ಹಾಗೆ ಸ್ವಲ್ಪ ಗಿಜ್ಜಿ ಅಷ್ಟೇ. ಗಣಪತಿ ಆದರೆ ಎಲ್ಲಿತ್ತು ಅಂತೇಳಿ ಗೊತ್ತಾಗ್ತಿಲ್ಲ. ಇಲ್ಲೊಂದು ಇತ್ತಪ್ಪ, ಅಲ್ಲೊಂದು LED ಎಲ್ಲ ಕಡೆ ಇತ್ತು. ಗಣಪತಿ ಎಲ್ಲಿತ್ತು ಗೊತ್ತಾಗ್ತಿಲ್ಲ. ಅಲ್ಲೊಂದು ಸಣ್ಣ ಹುಡುಗಿ ಹತ್ರ ಗಣಪತಿ ಎಲ್ಲಿತ್ತು ಮಗಕ್ಕೆ ಅಂದ್ರೆ, ಗಣಪತಿ ನನ್ನ ಹತ್ರ ಇಲ್ಲ ಅಕ್ಕ ಅಂತಾಳ. ಕಡೆಗೆ ಅಲ್ಲಿ ಎಲ್ಲಿ ಕೊಡ್ತಿದ್ ಮಗಕ್ಕೆ ಅಂದ್ರೆ, ಅಲ್ಲಿ ಕೊಡ್ತಿರೋ ಅಂದ. ಈಗ ನಾವು ಬಿಟ್ಕಲ್ ಕಟ್ಟೆ ತನಕ ಬಂದಿದ್ವಿ. ಈಗ ಮತ್ತೆ ವಾಪಸ್ ಆಚೆ ಹೋಗ್ಬೋದು. ನಾವೀಗ
ಮಂದರ್ತಿಗೆ ಬಂದು ಊಟ ಮಾಡ್ತು. ಓ ದೇವ್ರೆ, ವಿಡಿಯೋ ಸ್ಟಾರ್ಟ್ ಮಾಡಿದೆ ಮಳೆ. ಬಂದರ್ತಿಯಲ್ಲಿ ಬಂದು ಊಟ ಮಾಡ್ಕೊಂಡು ಈಗ ಗುಡುಗುಡು ಓಡಿ ಹೋಗ್ತಿತ್ತು. ಇವಾಗ ನಾವು ನಡೂರಲ್ಲಿತ್ತು. ನಡೂರು ಗಣಪತಿ ಮುಗಿಸ್ಕೊಂಡು ಹಾಕೋದು. ದ್ರೌಪದಿ, ಊರ್ಮಿಳೆ, ಭಾನುಮತಿ. ಪುನಃ ನೋಡಿ, ದ್ರೌಪದಿ, ಊರ್ಮಿಳೆ, ಭಾನುಮತಿ. ಈಗ ಗಂಟೆ ಸಾಧಾರಣ 2:45 ಹತ್ರ ಬಂತು. ಇದು ನಮ್ಮದು 20ನೇ ಗಣಪತಿ. ಜಂಬೂರಿಗೆ ಬಂದಿತ್ತು ಈಗ ನಾವು. ಇದಾದ್ಮೇಲೆ ನೆಕ್ಸ್ಟು ಮೆಕ್ಕೆ ಕಟ್ಟಿ ಆಮೇಲೆ 20ನೇ ಗಣಪತಿ ಮುಗೀತು. ಆಮೇಲೆ ಮನೆಗೆ ಹೋಗೋದು. ಆಮೇಲೆ ಕಾಣಿಕೆ ಭಜನೆಗೆ ಹೋಗ್ಲಿಕ್ಕೆ ಉಂಟು ಅಂತ ಅನ್ಸತ್ತೆ ಮೇ ಬಿ. ನಂಗಂತೂ ಕೆಮ್ಮ ಬತ್ತತ್ತು, ಅದು ಬೇರೆ ಪ್ರಶ್ನೆ. Vinna